ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಮ್ಮ ಕೊಡಗು ಜಿಲ್ಲೆ ಇದುವರೆಗೆ ರೈನ್ ಟೂರಿಸಮ್, ಕಾಫಿ ಟೂರಿಸಮ್ ಈ ರೀತಿಯಲ್ಲಿ ಒಳ್ಳೆ ಥರದಲ್ಲಿ ಹೆಸರು ಪಡಿತಾ ಇತ್ತು. ಆದರೆ ಈಗ ನಾವು ಕೊಡಗಿನ ಜನ ಅತ್ಯಂತ ವಿಷಾದದಿಂದ ಹೇಳಬೇಕಾಗುತ್ತೆ. ಈಗಿನ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಮುಂದೊಂದು ದಿನ ಕೊಡಗು ಸೆಕ್ಸ್ ಟೂರಿಸಮ್ಗೂ ಕೂಡ ಹೆಸರಾಗ್ಬೋದು ಅಂತ ಹೇಳೋದನ್ನು ತುಂಬ ನೋವಿನಿಂದ ನಾವು ಸ್ಥಳೀಯರು ಹೇಳ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಕೊಡಗಿನಲ್ಲಿ ಪ್ರವಾಸೋದ್ಯಮ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಲಕ್ಷಾಂತರ ಜನ ಕೊಡಗಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಇದರ ಮಧ್ಯೆ ನಮಗೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ನಮ್ಮ ಕೆಲವು ಗೆಳೆಯರು ನಮ್ಮನ್ನು ವಿಚಾರಿಸ್ಕೊಳ್ತಾ ಇದ್ದರು, ಏನು ನಿಮ್ಮ ಕೊಡಗಿನಲ್ಲಿ ತುಂಬ ಈಸಿಯಾಗಿ ಹುಡುಗಿರು ಸಿಗ್ತಾರಂತೆ, ಏನೋ ಎಸ್ಕಾರ್ಟ್ಗಳು ಸಿಗ್ತಾ ಇದ್ದಾರೆ ಅಂತೇಳಿ. ಆದರೆ ನಾವು ಯಾರು ಇದನ್ನು ನಂಬಿರಲಿಲ್ಲ. ಆದರೆ ಏನು ನಿನ್ನೆ ಮೊನ್ನೆಯ ಬೆಳವಣಿಗೆ ಇದೆ, ಇವರು ಇನ್ಸ್ಟಾಗ್ರಾಮ್ನಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮತ್ತು ಬಹಳಷ್ಟು ಧೈರ್ಯದಿಂದ ಮಡಿಕೇರಿಯಲ್ಲಿ ನಿಮಗೆ ಹುಡುಗಿಯರು ಬೇಕಾದರೆ ನೀವು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತೇಳಿ ಇವರು ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ನಮಗೆ ಸ್ಥಳೀಯರಿಗೆ ನಮಗೆ ಗಾಬರಿ ಆಗ್ತಾ ಇದೆ. ಯಾಕೆಂತಂದರೆ ನಾಳೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇದು ನಮ್ಮ ಮನೆಯ ಕೊಡಗಿನ ಹೆಣ್ಮಕ್ಕಳ ಮರ್ಯಾದೆ ಪ್ರಶ್ನೆ ಕೂಡ ಆಗುತ್ತೆ. ಹಾಗಾಗಿ ಈ ಕೊಡಗಿನ ಈ ಏನೊಂದು ಅನೈತಿಕ ಮತ್ತು ಅಕ್ರಮ ಪ್ರವಾಸೋದ್ಯಮದ ಅಪಸವ್ಯ ಏನು ಈ ರೀತಿಯೆಲ್ಲ ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಕಾನೂನು ರೀತಿಯಲ್ಲಿ ಪೊಲೀಸರು ಸರಿಯಾದ ಒಂದು ಕ್ರಮವನ್ನು ತಗೊಳ್ಬೇಕು. ಇಲ್ಲದ ಹೋದರೆ ಮುಂದೊಂದು ದಿನ ಏನು ಈ ಕರ್ನಾಟಕದ ಕಾಶ್ಮೀರ, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಏನು ಕೊಡಗನ್ನು ಕರೀತಿದ್ದಾರೆ, ಇದು ಖಂಡಿತವಾಗಿ ಮುಂದೊಂದು ದಿನ ಗೋವಾ ಅಥವಾ ಥಾಯ್ಲೆಂಡ್ ರೀತಿಯ ಏನೊಂದು ಸೆಕ್ಸ್ ಟೂರಿಸಮ್ಗೆ ಒಳಗಾಗಬಹುದು ಅಂತ ಹೇಳುವಂಥದ್ದನ್ನು ತುಂಬ ಆತಂಕ ಮತ್ತು ನೋವಿನಿಂದ ನಾವು ಹೇಳ್ತಾ ಇದ್ದೇವೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.